ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನಾವು ವಿಡಿಯೋ ನೋಡೋದಾದರೆ ಇದು ಬಂದು KSET 2013 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಕ್ವೆಶ್ಚನ್ ಪೇಪರ್. ಓಕೆ, 2013 ಪ್ರಶ್ನೆ ಪತ್ರಿಕೆ. ಸೊ ನೋಡ್ತೋಣ, ಫಸ್ಟ್ ಕ್ವೆಶ್ಚನ್ ಈ ರೀತಿ ಇದೆ. ಜನರಲ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ಫಸ್ಟು ಟೋಟಲ್ ಆಗಿ ಇಲ್ಲಿ ಒಂದು ಪ್ಯಾರಾವನ್ನು ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫನ್ನು. ಸೊ ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಂಡು ನೀವು 1 ರಿಂದ 6 ಕ್ವೆಶ್ಚನ್ಗೆ ನೀವು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಸ್ನೇಹಿತರೆ, ಇದನ್ನು ನಾನು ಆನ್ಸರ್ಸ್ ಮಾತ್ರ ಕೊಡ್ತೀನಿ, ಯಾಕಂದರೆ ತುಂಬ ಇದನ್ನೆಲ್ಲ ಓದಿ ನಾವು ಆನ್ಸರ್ ಮಾಡಬೇಕಂತ ಹೇಳಿದಾಗ ನಮಗೆ ಹಿಂದೆ ಮುಂದೆ ಸ್ವಲ್ಪ ಅದು ಕರೆಕ್ಟಾಗಿ ಸಿಗ್ತಕ್ಕಂಥದ್ದು ಆಗಿರೋದಿಲ್ಲ. ಯಾಕಂದರೆ ಕ್ವೆಶ್ಚನ್ನೇ ಒಂದು ಕಡೆ ಇದೆ, ಸೊ ಪೇಜ್ ಇದು ತುಂಬಾ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಮಾಡೋದಕ್ಕೆ ಅರ್ಥ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಇಲ್ಲ ನಾನು ಆನ್ಸರ್ ಮಾತ್ರ ಕೊಡ್ತಾ ಹೋಗ್ತೀನಿ. ಫಸ್ಟ್ 1 ರಿಂದ 6ಗೆ ಕ್ವೆಶ್ಚನ್ ಪ್ಯಾರಾಗ್ರಾಫ್ ಓದ್ಕೊಂಡು ಆನ್ಸರ್ನ ಕೊಡಬೇಕಾಗುತ್ತೆ. ಸೊ 1ನೇ ಕ್ವೆಶ್ಚನ್ ಹೀಗಿದೆ: ಅರಿವು ಸಮಾಜವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತೇಳಿ ಅದು ಬಂದು ಸಂಪನ್ಮೂಲವಾಗಿ ಅರಿವನ್ನು ಉಪಯೋಗಿಸುತ್ತದೆ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ 2ನೇದು ಬಂದು ಈ ಪ್ಯಾಸೇಜ್ ಪ್ರಕಾರ ಅರಿವು ಸಮಾಜ ಒಂದು ಅಂತ ಕೊಟ್ಟಿದ್ದಾರೆ. ಅಂದರೆ ಅರಿವು ಸಮಾಜ ಅಲ್ಲೊಂದು ಕ್ವೆಶ್ಚನ್ ಕೊಟ್ಟರು, ಇಲ್ಲಿ ಅರಿವು ಸಮಾಜ ಈ ಒಂದು ಪ್ಯಾಸೇಜ್ನ ಪ್ರಕಾರ ನಾವು ಹೇಳೋದಾದರೆ ಅರಿವು ಸಮಾಜಕ್ಕೆ ಒಂದು ಅರ್ಥ ಏನಂತ ಹೇಳೋದಾದರೆ ಅದು ಬಂದು ಆಪ್ಷನ್ ಸಿ, ಬುದ್ಧಿಪೂರ್ವಕ ಸೃಷ್ಟಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ 3ನೇ ಪ್ರಶ್ನೆ: ಆಧುನಿಕ ಅರಿವು ಸಮಾಜಕ್ಕೆ ಡ್ಯಾಶ್ನ ಅಗತ್ಯವಿಲ್ಲ. ಆಧುನಿಕ ಅರಿವು ಸಮಾಜಕ್ಕೆ ಡ್ಯಾಶ್ನ ಅಗತ್ಯವಿಲ್ಲ ಅಂತಕ್ಕಂಥದ್ದು ಮಾಹಿತಿ ತಂತ್ರಜ್ಞಾನ ಬೇಕಿಲ್ವಾ, ಅಥವಾ ವಿವಿಧ ಅರಿವಿನ ಹಿನ್ನೆಲೆಗಳ ಜನರು ಬೇಕಾಗಿಲ್ವಾ, ಅಥವಾ ಹತ್ತಿರ ವಾಸಿಸುವ ಜನರು ಬೇಕಾಗಿಲ್ವಾ, ಅರಿವಿನ ಬೆಳವಣಿಗೆ ಯಾವುದರ ಒಂದು ಅಗತ್ಯತೆ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದ್ರೆ ಸ್ನೇಹಿತರೆ, ಅದು ಬಂದು ಹತ್ತಿರ ವಾಸಿಸುವ ಜನರು. ಸೊ ಇತ್ತೀಚಿನ ಒಂದು ಏನಿದೆಯೋ ವಾಸ್ತವ ಅಂತಕ್ಕಂಥದ್ದು ಅದಕ್ಕೆ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಪ್ಯಾಸೇಜ್ ಪ್ರಕಾರ ಜಾಗತೀಕರಣವು ಯಾವ ರೀತಿಯಾಗಿದೆ? ಅರಿವಿನ ಹಂಚುವಿಕೆಗೆ ಸಹಕಾರಿ ಆಗಿದೆ. ಅರಿವು ಸಮಾಜಕ್ಕೆ ಹಾನಿಕರವಾದದ್ದು. ಅರಿವು ಸಮಾಜದಲ್ಲಿ ಅಸಮಾನತೆ ಸೃಷ್ಟಿಸುತ್ತದೆ. ಆಪ್ಷನ್ ಡಿ ಹೀಗೆ ಕೊಟ್ಟಿದ್ರೆ ಅಂಕೀಯ ವಿಭಾಗವಾಗುವುದಕ್ಕೆ ದಾರಿ ಮಾಡುತ್ತದೆ. ಉತ್ತರ ಆಪ್ಷನ್ ಎ, ಅರಿವಿನ ಹಂಚುವಿಕೆಗೆ ಸಹಕಾರಿ ಆಗಿದೆ. 5ನೇ ಪ್ರಶ್ನೆ: ಲೇಖಕರು ಡ್ಯಾಶ್ ಅಗತ್ಯವೆಂದು ಕಂಡುಕೊಂಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಉತ್ತರ ಆಪ್ಷನ್ ಸಿ, ಸ್ವಾತಂತ್ರ್ಯ ಮತ್ತು ಪ್ರೇರಣೆಯ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವುದು. ಸೊ ಇದು ಪ್ಯಾರಾಗ್ರಾಫಕ್ಕೆ ಸಂಬಂಧಪಟ್ಟಂತಹ ಆನ್ಸರ್ಸ್ಗಳು. ಆ್ಯಂಡ್ ಲಾಸ್ಟ್ ಕ್ವೆಶ್ಚನ್ ಈ ರೀತಿದೆ: ಈ ಪ್ಯಾಸೇಜ್ ಅರಿವನ್ನು ಚಾಲಕ ಶಕ್ತಿಯಾಗಿ ಬಳಸತಕ್ಕದ್ದು ಎಂದು ಹೇಳುತ್ತದೆ. ಯಾಕೆಂದರೆ ಇದು ಶಕ್ತಿಯಿಂದ ಕೂಡಿ ಅಪಾಯಕಾರಿಯಾಗಿದೆ. ಇದು ಈಗ ನಮ್ಮ ಅತಿ ಮುಖ್ಯವಾದ ಸಂಪನ್ಮೂಲವಾಗಿದೆ. ಇದು ವಿನಾಶದ ಬೆದರಿಕೆಯ ಅಡಿಯಲ್ಲಿದೆ. ಇದು ಒಂದು ಮಾನವನ ಅವಶ್ಯಕತೆಯಾಗಿದೆ. ಸೊ ಏನಕ್ಕೆ ಅಂತ ಹೇಳಿದರೆ ಅರಿವು ಅಂತಕ್ಕಂಥ ಅರಿವಿನ ಬಗ್ಗೆ ಇಲ್ಲೊಂದು ಕೊಟ್ಟಿರ್ತಕ್ಕಂಥದ್ದು ಪ್ಯಾಸೇಜು ಪ್ಯಾರಾಗ್ರಾಫ. ಸೊ ಇದಕ್ಕೆ ಆನ್ಸರು ಇದು ಈಗ ನಮ್ಮ ಅತಿ ಮುಖ್ಯವಾದ ಸಂಪನ್ಮೂಲವಾಗಿದೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ: ಜನವರಿ 12, 1980 ಭಾನುವಾರ ಆದರೆ ಜನವರಿ 14, 1981 ವಾರದ ಯಾವ ದಿನ ಅಂತ ಕೇಳಿದರೆ, ಜನವರಿ 12, 1980 ಏನಿದೆಯೋ ಇದನ್ನು ನಾವು ಅಧಿಕ ವರ್ಷ ಅಂತ ಹೇಳ್ತೀವಿ ಸ್ನೇಹಿತರೆ. ಅಧಿಕ ವರ್ಷ ಅಂತ ಹೇಳಿದಾಗ ಅಲ್ಲಿ ಫೆಬ್ರವರಿ ಏನಿರುತ್ತೋ ಅದು 29 ದಿನಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅಧಿಕ ವರ್ಷ ಯಾವುದು ಅಂತ ನಾವು ಕಂಡುಹಿಡಬೇಕಂತ ಹೇಳಿದರೆ ಇರ್ತಕ್ಕಂಥ ಒಂದು ಇಯರ್ ಏನಿದೆಯೋ ಅದು 4ರಿಂದ ಸಂಪೂರ್ಣವಾಗಿ ಡಿವೈಡ್ ಆದರೆ ಅದನ್ನು ನಾವು ಅಧಿಕ ವರ್ಷ ಲೀಪ್ ಇಯರ್ ಅಂತ ಕರಿತೀವಿ. ಸೊ 1980 ಅಂತಕ್ಕಂಥ 4ರಿಂದ ಡಿವೈಡ್ ಆಗುತ್ತೆ. ಸೊ ಹಾಗೆ ಇದು ಅಧಿಕ ವರ್ಷ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಅಧಿಕ ವರ್ಷ ಅಂತ ಹೇಳ್ತಾ ಹೋದಾಗೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ 1981 ಇದು ಅಧಿಕ ವರ್ಷ ಬರೋದಿಲ್ಲ. ಈಗ 2024 ಅಧಿಕ ವರ್ಷ ಆಗಿರುತ್ತೆ, 2025 ಅಧಿಕ ವರ್ಷ ಅಲ್ಲ. ಅಂದರೆ 4ರಿಂದ ಕಂಪ್ಲೀಟಾಗಿ ಯಾವ ಒಂದು ವರ್ಷ ಡಿವೈಡ್ ಆಗುತ್ತೋ ಅದನ್ನು ನಾವು ಅಧಿಕ ವರ್ಷ ಲೀಪ್ ಇಯರ್ ಅಂತ ಕರಿತೀವಿ. ಸೊ ಆ ಒಂದು ಟೈಮಲ್ಲಿ ಏನಾಗುತ್ತೆ, ಅದು 366 ದಿನಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಸ್ನೇಹಿತರೆ, 365 ದಿನಗಳು ಯಾವ ಒಂದು ವರ್ಷದಲ್ಲಿ ಬರುತ್ತೋ ಅದರ ಮುಂದಿನ ದಿನ ಏನಿರುತ್ತೋ ಅದು ಒಂದು ದಿನ ಮುಂದೆ ಬಿಟ್ಟು ಬರ್ತಕ್ಕಂಥದ್ದು. ಅಂದರೆ ಈಗ ಜನವರಿ 12, 1980 ಇದೆಯಲ್ವಾ, ಸೊ ಇದು ಅಧಿಕ ವರ್ಷ ಆಯಿತು. ಅಧಿಕ ವರ್ಷ ಅಂತ ಹೇಳಿದಾಗ ಮುಂದಿನ ಒಂದು ದಿನ ಏನಿದೆಯೋ ಅದು 2 ದಿನವನ್ನು ಬಿಟ್ಟು ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಜನವರಿ 12, 1980 ಭಾನುವಾರವಾದರೆ ಓಕೆ ಅದೊಂದು ಲೀಪ್ ಇಯರ್ ಆಗಿರೋದ್ರಿಂದ 2 ದಿನ ಬಿಟ್ಟು ಮುಂದೆ ಬರುತ್ತೆ. ಇಟ್ ಮೀನ್ಸ್ ಜನವರಿ 12, 1981, ಜನವರಿ 14 ತಗೋಬೇಡಿ, ಜನವರಿ 12, 1981 ಕೊಟ್ಟಿದ್ದಾರಲ್ವಾ. ಸೊ ಜನವರಿ 12, 1981
81 ಇದೆಯಲ್ವಾ. ಸೊ 2 ದಿನ ಮುಂದೆ ಹೋಗುತ್ತೆ ಅಂತ ಹೇಳಿದ್ರೆ ಇದು ಭಾನುವಾರ ಏನಿದೆಯೋ ಜನವರಿ 12, 1980 ಭಾನುವಾರ ಇದೆಯಲ್ವಾ. ಸೊ 2 ದಿನ ಮುಂದೆ ಅಂತ ಹೇಳಿದ್ರೆ ಸೋಮವಾರ ಮಂಗಳವಾರ ಬರ್ತಕ್ಕಂಥದ್ದಾಗಿರುತ್ತೆ. ಮಂಗಳವಾರ ಯಾವತ್ತು ಜನವರಿ 12, 1981 ಮಂಗಳವಾರ ಆಗುತ್ತೆ. ಇಲ್ಲಿ ಜನವರಿ 14 ಹೇಳಿದರೆ ಓಕೆ 14 ಅಂತ ಹೇಳ್ತಾ ಹೋದಾಗ ನಮಗೆ ಬರ್ತಕ್ಕಂಥದ್ದೇನು ಮಂಗಳವಾರ ಆದಮೇಲೆ ಬುಧವಾರ ಗುರುವಾರ ಬರುತ್ತೆ. ಮಂಗಳವಾರ 12, ಬುಧವಾರ 13, ಗುರುವಾರ 14 ಬರ್ತಕ್ಕಂಥದ್ದು. ಓಕೆ, ಸೊ ಹಾಗೆ ಇಲ್ಲಿ ಆನ್ಸರ್ ಯಾವುದೂ ಸಹ ಬಂದಿಲ್ಲ. ಗುರುವಾರ ಆನ್ಸರ್ ಬರಬೇಕಿತ್ತು. ಸೊ ಯಾವುದೂ ಸಹ ಆನ್ಸರ್ ಅಲ್ಲ. ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಇದಕ್ಕೆ ಗ್ರೇಸನ್ನು ಸಿಗ್ತಕ್ಕಂಥದ್ದಾಗಿರುತ್ತೆ. ಬಟ್ ಇಲ್ಲಿ ಆನ್ಸರ್ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಗುರುವಾರ. ಓಕೆ, ಈಗ ಒಂದು ವೇಳೆ 1981 ಬದಲಾಗಿ ಜನವರಿ 14, 1982 ಅಂತ ಅಂದ್ಕೊಂಡ್ರೆ ಜನವರಿ 14, 1982 ಯಾವ ದಿನ ಬರುತ್ತೆ ಅಂತ ಹೇಳಿದ್ರೆ ನಾವು ಹೇಳಿದ್ವಲ್ವಾ. ಸೊ ಜನವರಿ 14, 1981 ಬಂದು ನಮಗೆ ಗುರುವಾರ ಬರುತ್ತೆ. 82 ಬಂದು ಶುಕ್ರವಾರ ಬರುತ್ತೆ. ಒಂದು ದಿನ ಮುಂದೆ ಹೋಗ್ತಕ್ಕಂಥದ್ದು. ಲೀಪ್ ಇಯರ್ಲಿ 2 ದಿನ ಮುಂದೆ ಹೋಗುತ್ತೆ. ಅದು ಮಾಮೂಲಿ 365 ದಿನ ಬಂದಾಗ 1 ದಿನ ಮುಂದೆ ಹೋಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯವನ್ನು 1% ಹೆಚ್ಚಿಸಲಾಯಿತು, ಆಗ ಅದರ ವಿಸ್ತೀರ್ಣದಲ್ಲಾದ ಪ್ರತಿಶತ ಹೆಚ್ಚಳ ಎಷ್ಟು ಅಂತ ಕೇಳಿದರೆ ನೋಡಿ ಸ್ನೇಹಿತೆ, ಒಂದು ತ್ರಿಜ್ಯದ 1% ಜಾಸ್ತಿ ಮಾಡ್ತಾ ಹೋದರೆ ಈ ಒಂದು ವಿಸ್ತೀರ್ಣ ವೃತ್ತದ ವಿಸ್ತೀರ್ಣದಲ್ಲಿ ಎಷ್ಟು ಪ್ರತಿಶತ ಜಾಸ್ತಿ ಆಗ್ತಕ್ಕಂಥದ್ದು ಪ್ರಶ್ನೆ ಕೊಟ್ಟಿದ್ದಾರೆ. ಈಗ ಒಂದು ತ್ರಿಜ್ಯವನ್ನು ನಾವು 100 ಅಂತ ತಿಳ್ಕೊಂಡ್ರೆ r = 100 ಅಂತ ತಿಳ್ಕೊಂಡ್ರೆ 1% ಹೆಚ್ಚಾಯ್ತು ಅಂತ ಹೇಳಿದಾಗ ಏನಾಗುತ್ತೆ 101 ಆಗುತ್ತೆ. ಹೌದಾ. ಸೊ ಇದು r ಅಂತ ತಗೊಳ್ಳೋಣ. ಇದು ಮಾಮೂಲಿ ಇದ್ದಾಗ ಒಂದು ವೃತ್ತದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ನಿಮಗೆ πr² ಬರುತ್ತೆ. πr², ಇದು πr² ಆಯಿತು. ಸೊ ಇಲ್ಲಿ πr² ಅಂತ ಹೇಳಿದ್ರೆ 100 ಇದಲ್ವಾ. 100² ಅಂತ ಮಾಡಿದ್ರೆ ನಿಮಗೆ 10,000 ಬರುತ್ತೆ. ಇದನ್ನು ಅಷ್ಟೇ π101 ಅಂತ ಮಾಡಿದಾಗ ನಿಮಗೆ 101ನ ಸ್ಕ್ವೇರ್ ಮಾಡಿದಾಗ 10,201 ಬರುತ್ತೆ. ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದರೆ ನೋಡಿ 201 ಡಿಫ್ರೆನ್ಸ್ ಇದೆ. ಹೌದಲ್ವಾ. ಸೊ ನೋಡಿ ಸ್ನೇಹಿತರೆ, ಇದು ಡಿಫ್ರೆನ್ಸ್ ಆಯಿತು. ಎಷ್ಟಕ್ಕೆ ಡಿಫ್ರೆನ್ಸು? ಇಷ್ಟಕ್ಕೆ ಡಿಫ್ರೆನ್ಸು. ಮೊದಲನೇದೇನಿತ್ತು πr² ಅಂದರೆ 100 ಇರುತ್ತಲ್ವ ಒಂದು ತ್ರಿಜ್ಯ, ಅದಕ್ಕೆ 201 ಡಿಫ್ರೆನ್ಸ್ ಬಂದಿರತಕ್ಕಂಥದ್ದು. ಸೊ ನೋಡಿ ಈಗ πr²ಗೆ ನೀವು ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 201 π ಇದೆ. ಅರ್ಥ ಮಾಡ್ಕೊಳ್ಳಿ, 201 π ಇದೆ ಡಿಫ್ರೆನ್ಸು. 201 π ಡಿಫ್ರೆನ್ಸ್ ಆದರೆ 100ಕ್ಕೆ ಎಷ್ಟಾಯಿತು ಪ್ರತಿಶತ? ನೋಡಿ ಸ್ನೇಹಿತರೆ, ಇಲ್ಲಿ 201 ಆದರೆ π ಆದರೆ ನೋಡಿದು πr² ಅಂತ ಹೇಳಿದ್ರೆ ಎಷ್ಟಿಲ್ಲಿ 100 × 100 ಹೌದಲ್ವಾ. 1000 ಅಥವಾ 10,000 ತೊಗೊಳ್ತೀವಿ. 100 × 100 ಇಂಟು ಈ 100ಅನ್ನು ಹಾಕ್ಕೊಳ್ಳಿ. ಸೊ ಈ 2 ಕ್ಯಾನ್ಸಲ್ ಆಯಿತು. ಈ π ಕ್ಯಾನ್ಸಲ್ ಆಯಿತು. ಇನ್ನು ಈ 2 ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಬರ್ತಕ್ಕಂಥದ್ದು ಎಷ್ಟು? 2.01. ಸೊ ಇಲ್ಲಿ ಏರಿಯಾದಲ್ಲೂ ಅಷ್ಟೇ 2.01% ಜಾಸ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 9ನೇ ಪ್ರಶ್ನೆ ಈ ರೀತಿ ಇದೆ ಫ್ರೆಂಡ್ಸ್. ಎ ಯ ಮಗ ಇ ಮತ್ತು ಬಿ ಯ ಮಗ ಡಿ. ಓಕೆ, ನೋಡಿ ಇಲ್ಲಿ ಏನಿದೆ, ಎ ಯ ಮಗ ಇ ಮತ್ತು ಬಿ ಯ ಮಗ ಡಿ, ಇವರಿಬ್ಬರು ಮಗ. ಓಕೆ, ಆ್ಯಂಡ್ ನೆಕ್ಸ್ಟು ಎ ಯ ಮಗಳು ಸಿ ಯು, ನೋಡಿ ಎ ಯ ಮಗಳು ಯಾರು? ಸಿ ಮಗಳು. ಡಿ ಯನ್ನು ವಿವಾಹವಾಗಿದ್ದಾಳೆ, ಇವಳನ್ನು ಮದುವೆ ಆಗಿದ್ದಾಳೆ. ಸೊ ಅಲ್ಲಿಗೇನಾಯಿತು, ಇವಳು ಹೆಂಡತಿಯದು, ಇವರು ಗಂಡ. ಹೌದಲ್ವಾ. ಈಗೇನಾಯಿತು, ಡಿ ಯು ಇಗೆ ಹೇಗೆ ಸಂಬಂಧಿ ಅಂದರೆ ಡಿ ಇಗೆ ಹೇಗೆ ಸಂಬಂಧಿ ಅಂತ ಕೇಳಿದರೆ ಸಿ ಮತ್ತು ಇ ನಡುವೆ ಏನಿದೆ? ಸೋದರತ್ವ ಇದೆ. ಇಟ್ ಮೀನ್ಸ್ ಸಿ ಮತ್ತು ಇ ಅಂತಕ್ಕಂಥರು ಅಕ್ಕ ತಮ್ಮ ಆಗಬಹುದು ಅಥವಾ ಅಣ್ಣ ತಂಗಿ ಆಗಬಹುದು. ಹೌದಲ್ವಾ. ಸೊ ಅಕ್ಕ ತಂಗಿನ ಮದುವೆ ಆಗಿರ್ತಕ್ಕಂಥದ್ದು ಡಿ ಏನಾಗ್ತಾರೆ? ಹಾಗಾಗಿ ಭಾವ ಆಗ್ತಾರೆ. ಹೌದಲ್ವಾ. ಸೊ ಅಕ್ಕನ ಗಂಡ ಏನಾಗ್ತಾರೆ? ಭಾವ ಆಗ್ತಾರೆ. ಸೊ ಹಾಗಾಗಿ ಆನ್ಸರ್ ಏನು ಬರುತ್ತೆ ಇಲ್ಲಿ? ಆಪ್ಷನ್ ಬಿ, ಭಾವ. ನೆಕ್ಸ್ಟು ಭೂಮಿಯನ್ನು ಆಹಾರ ಎಂದು ಕರೆದರೆ, ಆಹಾರವನ್ನು ಮರ ಎಂದು ಕರೆದರೆ, ಮರವನ್ನು ನೀರು ಎಂದು ಕರೆದರೆ, ನೀರನ್ನು ಪ್ರಪಂಚ ಎಂದು ಕರೆದರೆ ಕೆಳಗಿನ ಯಾವುದು ಸೇಬನ್ನು ಬೆಳೆಸುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಕೊಡ್ತಾರೆ ಈ ಒಂದು ಪ್ರಶ್ನೆಯಲ್ಲಿ. ಸೇಬ್ ಆ್ಯಪಲನ್ನು ಬೆಳೆಸುತ್ತದೆ ಅಂತ ಕೇಳಿದ್ರೆ ಆ್ಯಪಲ್ ಎಲ್ಲಿ ಬೆಳೆಯುತ್ತೆ? ಮರದಲ್ಲಿ ಬೆಳೀತಕ್ಕಂಥದ್ದು. ಹೌದಲ್ವಾ. ಸೊ ಮರವನ್ನು ಏನಂತ ಕರೆದಿದ್ದಾರೆ ಇಲ್ಲಿ? ನೀರು ಅಂತ ಕರೆದಿದ್ದಾರೆ.
ಮರವನ್ನು ನೀರು ಅಂತ ಕರೆದರೆ. ಸೊ ಆ್ಯಪಲ್ನ ಬೆಳೆಸ್ತಕ್ಕಂಥದ್ದು ಮರ. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಅಂತ ಏನಂತ ಹೇಳಿದರೆ, ನೀವು ಭೂಮಿಯಿಂದನೇ ಒಂದು ಗಿಡ ಬೆಳಿಬೇಕು ಹೌದಲ್ವಾ. ಗಿಡ ಬೆಳಿಬೇಕು ಅಂದರೆ ನೀರು ಬೇಕು ಹೌದಲ್ವಾ. ಸೊ ಹಾಗಾಗಿ ಇಲ್ಲಿ ಮೇನ್ ಆನ್ಸರ್ ತೊಗೊಳ್ತೀವಿ ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, ಮರವನ್ನು ನೀರು ಎಂದು ಕರೆದರೆ ಸೊ ಆನ್ಸರ್ ನೀರಾಗುತ್ತೆ. ಸೇಬನ್ನು ಬೆಳೆಸ್ತಕ್ಕಂಥದ್ದು ಮರ. ಸೊ ಮರವನ್ನು ಬೆಳೆಸ್ತಕ್ಕಂಥದ್ದು ನೀರು ಮತ್ತು ಭೂಮಿ. ಹಾಗಾಗಿ ಇಲ್ಲಿ ಸರಿಯಾದಂಥ ಒಂದು ಆನ್ಸರು ನಾವು ನೀರು ಅಂತ ತೊಗೊಳ್ಬೇಕಾಗುತ್ತೆ. ಕೆ-ಸೆಟ್ 2011 ಸಂಕೇತ ಬಳಸಿ LUHX 3122 ಎಂದು ಬರೆದರೆ ಟ್ರೀ 4233 ಸಂಕೇತ ಬಳಸಿ ಹೇಗೆ ಬರೆಯಬಹುದು. ನೋಡಿ ಸ್ನೇಹಿತರೆ, ಏನಿದೆ ಇಲ್ಲಿ ಅಂತ ಹೇಳಿದರೆ, ಫಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ಕೆ ಇದೆ, ಕೆ ಆದಮೇಲೆ ಎಲ್ಲಿದೆ ಹೌದಲ್ವಾ. ಸೊ ಕೆ ಆದಮೇಲೆ ಎಲ್ಲನ ಕೊಟ್ಟಿದ್ದಾರೆ ಅಂತಂದರೆ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ. ಕೆ ಆದಮೇಲೆ ಎಲ್ಲೇ ಬರ್ತಕ್ಕಂಥದ್ದು ಹೌದಲ್ವಾ. ಸೊ ಟಿ ಆದಮೇಲೆ ಬರ್ತಕ್ಕಂಥದ್ದೇನು ಯುನೇ, ಯು ಬರಬೇಕು. ಸೊ ಹಾಗೆ ಇಲ್ಲಿ ಬಿ ಮತ್ತು ಸಿ ಬರೋದಿಲ್ಲ, ಯು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಡೈರೆಕ್ಟಾಗಿ ಹೇಳಬಹುದು, ಅಲ್ಲಿ ಇದು ಸಹ ಬರೋದಿಲ್ಲ, ಟಿ ಆದಮೇಲೆ ಯು ಬರಬೇಕು. ಹಾಗೆ ಆನ್ಸರ್ ಆಪ್ಷನ್ 1 ಎ ಆಗಿರುತ್ತೆ. UTHH 5 3 4 ನೀವು ಬೇಕಾ ನೋಡ್ಕೊಳ್ಬಹುದು. ನೋಡಿ 2 0 1 1 ಏನು ಕೊಟ್ಟಿದ್ದಾರೆ, 3 1 2 2 ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಮುಂದಿನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ. ಅದೇ ರೀತಿ ಇದು ಅಷ್ಟೇ, 4ಕ್ಕೆ 5, 2ಕ್ಕೆ 3, 3ಕ್ಕೆ 4, 3ಕ್ಕೆ 4. ಓಕೆ. 12ನೇ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. 0 2 6 12 20 ಈ ಶ್ರೇಣಿಯಲ್ಲಿ 10ನೇ ಸಂಖ್ಯೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಮಧ್ಯೆ ನೀವು ನೋಡ್ತಾ ಹೋದರೆ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಇದರ ಮಧ್ಯೆ 2 ಡಿಫ್ರೆನ್ಸ್ ಇದೆ, ಇದರ ಮಧ್ಯೆ 4 ಇದೆ, ಇದರ ಮಧ್ಯೆ 6 ಡಿಫ್ರೆನ್ಸ್ ಇದೆ, ಇದರ ಮಧ್ಯೆ 8 ಡಿಫ್ರೆನ್ಸ್ ಇದೆ. ಸೊ ಇದ್ರ ಮಧ್ಯೆ ನೋಡ್ತಾ ಹೋದರೆ 10 ಇರಬೇಕಾಗುತ್ತೆ. ಆಮೇಲೆ 12, ಅದಾದಂಥ 14, 16. ಸೊ ಈ ರೀತಿ 1 2 3 4 5 6 7 8 9 10 ಇಲ್ಲಿಗೆ ಬರಬೇಕು ನಿಮಗೆ ಹೌದಲ್ವಾ. ಸೊ 20 + 10 30 ಆಗುತ್ತೆ, 30 + 12 42 ಆಗುತ್ತೆ, 42 + 14 56 ಆಗುತ್ತೆ, 56 + 16 ಏನಿದೆಯೋ 72 ಆಗುತ್ತೆ. ಸೊ ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ 90 ಬರ್ತಕ್ಕಂಥ 16 + 18 90 ಬರುತ್ತೆ. ಓಕೆ, ಆ ರೀತಿ ನಾವು ನೋಡ್ತಾ ಹೋದರೆ 1 2 3 4 5 ಆಯಿತು. 10ನೇ ಶ್ರೇಣಿ 6 7 8 9 10 90 ಬರಬೇಕು. ಹಾಗಾಗಿ ಆನ್ಸರ್ ಆಪ್ಷನ್ ಸಿ 90 ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿ ಆರ್ ಕಮಿಂಗ್ ಎಂಬುದು ಸಂಕೇತ ಬಳಸಿ ಕೊಟ್ಟಿದ್ದಾರೆ. ಹ್ಯಾಂಡ್ ಎಂದು ಬರೆದರೆ ಡ್ಯಾಶ್ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸಂಕೇತ ಬಳಸಿ ಹೇಗೆ ಬರೆಯಬಹುದು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸೊ ವಿ ಕೊಟ್ಟಿದ್ದಾರೆ, ಡಬ್ಲ್ಯೂ ಆದ ನಂತರ ಬರ್ತಕ್ಕಂಥದ್ದು ಎಕ್ಸ್ ಹೌದಲ್ವಾ. ಸೊ ಎಫ್ಗಿಂತ ಹಿಂದೆ ಬರ್ತಕ್ಕಂಥ ನೋಡಿ, ಇದು ವೈಯಿಂದ ಹಿಂದೆ ಡಬ್ಲ್ಯೂ, ವೈಯಿಂದ ಹಿಂದೆ ಎಕ್ಸ್ ಆದಮೇಲೆ ಡಬ್ಲ್ಯೂ ಹಿಂದೆ ಬ್ಯಾಕ್ ಆಗಿ ಬರ್ತಕ್ಕಂಥದ್ದಾಗಿದೆ. ಸೊ ಅದೇ ರೀತಿ ಎಫ್ಯಿಂದ ಹಿಂದೆ ಬರ್ತಕ್ಕಂಥದ್ದು ಇ ಆಗಿರುತ್ತೆ, ಈಗಿಂತ ಹಿಂದೆ ಬರ್ತಕ್ಕಂಥದ್ದು ಡಿ ಆಗಿರುತ್ತೆ. ಸೊ ಹಾಗಿಲ್ಲ ಆನ್ಸರ್ ಯಾವ್ದು ಬರುತ್ತೆ, ಎ ಬರಬೇಕು, ಇಲ್ಲ ಸಿ ಬರಬೇಕು, ಈ ಮತ್ತು ಇದು ಬರ್ತಕ್ಕಂಥದ್ದಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟ್ ಡೇಂಜರ್ ಅಂತಕ್ಕಂಥದ್ದು ಆಲ್ಮೋಸ್ಟ್ 2 4 6 ಆದ್ದೆ ನೋಡ್ತಾ ಹೋಗೋಣ. 2 4 6 ಆದ್ಮೇಲೆ ನೋಡೋಣ, ಯಾಕಂದರೆ ಎರಡಕ್ಕೂ ಸಹ ಡೇಂಜರ್ ಸೇಮ್ ಕೊಟ್ಟಿದ್ದಾರೆ. ಅದಾದ ನಂತರ ಏನು ಸ್ಪೆಲ್ಲಿಂಗ್ ಇದೆ ನೋಡ್ತಾ ಹೋಗೋಣ. ನೋಡಿ 2 4 5 6 ಆದ ನಂತರ ಬರ್ತಕ್ಕಂಥದ್ದು ಸಿ. ನೋಡಿ ಇದು 2 4 6 ಆದ ನಂತರ ಹೌದಲ್ವಾ, ಓದ ನಂತರ ಪಿ ಇಲ್ಲ ಕ್ಯೂ, ಸೇಮ್ ಅಷ್ಟೇ, ಒಂದು ಬಿಟ್ಟು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಅದೇ ರೀತಿ ಸಿಗೆ ನಾವು ನೋಡ್ತಾ ಹೋದ ನೋಡಿ, ಈ ಸಿಗೆ ಹಿಂದೆ ಬರ್ತಕ್ಕಂಥದ್ದು ಬಿ, ಬಿಗೆ ಹಿಂದೆ ಬರ್ತಕ್ಕಂಥದ್ದು ಎ ಆಗಿರುತ್ತೆ. ಒಂದು ಸ್ಪೆಲ್ಲಿಂಗನ್ನು ಮಿಸ್ಪ್ಲೇಸ್ ಮಾಡಿ ಕೊಡ್ತಿರ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಫಸ್ಟ್ ವರ್ಡ್ ಏನಾಗುತ್ತೆ, ಎ ಬರಬೇಕು. ಸೊ ಪಿ ಬಂದರೆ ಇದು ಆಗೋದಿಲ್ಲ. ಸೇಮ್ ಅದೇ ಥರ ಅಷ್ಟೇ, ನೀವು ಲಾಸ್ಟು ಸಹ ನೋಡಿ ಎಫ್ ಇದೆ ಹೌದಲ್ವಾ, ಎಫ್ ಹಿಂದೆ ಬರ್ತಕ್ಕಂಥದ್ದು ಇ ಆಗಿರುತ್ತೆ, ಇ ಹಿಂದೆ ಬರ್ತಕ್ಕಂಥದ್ದು ಡಿ ಆಗಿರುತ್ತೆ. ಸೊ ಡಿ ಇಲ್ಲದೆ ನೋಡಿ. ಸೊ ಈ ರೀತಿ ಒಂದು ಸ್ಪೆಲ್ಲಿಂಗನ್ನು ಬಿಟ್ಟು ಇನ್ನೊಂದು ಸ್ಪೆಲ್ಲಿಂಗ್ಗೆ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಆಪ್ಷನ್ ಎ ಡೇಂಜರ್ ಹೈಡ್ ಅಂತಕ್ಕಂಥದ್ದು ಆಗಿರುತ್ತೆ. ಕೆಳಗೆ ಕೊಟ್ಟ 1 ಮತ್ತು 2 ಹೇಳಿಕೆಗಳ ಬಳಿಕ ಒಂದು ನಿರ್ಧಾರವನ್ನು ಕೊಟ್ಟಿದೆ. ಹೇಳಿಕೆಗಳು ಸರಿಯಾಗಿದ್ದರೆ ಯಾವ ನಿರ್ಧಾರಕ್ಕೆ ಬರಬಹುದು. ಫಸ್ಟ್ ಹೇಳಿಕೆ ಹೀಗಿದೆ, ಹೆಚ್ಚಿನ ಪದವೀಧರರು ಉದ್ಯೋಗ ಗಳಿಸುತ್ತಾರೆ, ಅವನು ಒಬ್ಬ ಪದವೀಧರ. ಹೆಚ್ಚಿನ ಪದವೀಧರರು ಉದ್ಯೋಗವನ್ನು ಗಳಿಸ್ತಾರೆ. ಓಕೆ, ಬಟ್ ಎಲ್ಲರೂ ಅಂತ ಕೊಟ್ಟಿಲ್ಲ, ಹಾಗಾಗಿ ಹೆಚ್ಚಿನ ಪದವೀಧರರು ಉದ್ಯೋಗವನ್ನು ಗಳಿಸ್ತಾರೆ, ಅವನು ಒಬ್ಬ ಪದವೀಧರ. ಸೊ ನಿರ್ಧಾರ ಈ ರೀತಿ ಇದೆ, ಅವನು ಉದ್ಯೋಗ ಗಳಿಸುತ್ತಾನೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಎಲ್ಲರೂ ಅಂತ ಕೊಟ್ಟಾಗ ಅವನು ಒಬ್ಬ ಉದ್ಯೋಗನ ಗಳಿಸ್ತಾನೆ ಅಂತಕ್ಕಂಥ ನಾವು ಹೇಳ್ಬಹುದಿತ್ತು, ಎಲ್ಲರೂ ಅಂತ ಕೊಟ್ಟಾಗ, ಹಾಲ್ ಅಂತ ಕೊಟ್ಟಾಗ.
ಬಟ್ ಇಲ್ಲಿ ಹೆಚ್ಚಿನ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಇರಲೂಬಹುದು, ಇಲ್ಲದೇನೂ ಇರಬಹುದು. ಸೊ ಹಾಗಾಗಿ ನಾವಿಲ್ಲಿ ಖಂಡಿತ ಸರಿ ಖಂಡಿತ ತಪ್ಪು ಅಂತಕ್ಕಂಥದ್ದು ಹೇಳೋದಕ್ಕಾಗಲ್ಲ. ಬಹುಶಃ ಸರಿ ಆಗಬಹುದು, ಬಿಕಾಸ್ ಹೆಚ್ಚಿನ ಪದವೀಧರರು ಅಂತ ಕೊಟ್ಟಿರೋದ್ರಿಂದ ಬಹುಶಃ ಆಗಬಹುದೇನೋ ಅಷ್ಟು ಬಿಟ್ಟರೆ ಹಾಗೆ ಹಾಕ್ತಾನೆ ಆಗೋದೇ ಇಲ್ಲ ಅಂತಕ್ಕಂಥದ್ದು ಇಲ್ಲ ಆನ್ಸರ್ ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೆಕ್ಸ್ಟ್, ಒಂದು ವಿಶ್ವವಿದ್ಯಾನಿಲಯ ಪಡೆಯ ಯೋಜನೆ ಅನುದಾನಗಳ ಸರಾಸರಿ ರು 5.56 ಕೋಟಿ ಆಗಿತ್ತು. ವಿಜ್ಞಾನ ವಿಭಾಗಗಳು ಮತ್ತು ಇತರ ವಿಭಾಗಗಳು ಪಡೆದ ಸರಾಸರಿ ಅನುದಾನ ಕ್ರಮವಾಗಿ 5.2 ಮತ್ತು 5.8 ಆಗಿತ್ತು. ವಿಜ್ಞಾನ ವಿಭಾಗದ ಫಲಾನುಭವಿಗಳ ಪ್ರತಿಶತ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಸಪ್ರೇಟಾಗಿ ಕೊಟ್ಟಿರ್ತಕ್ಕಂಥದ್ದು, ಇದು ಟೋಟಲ್ ಆಗಿ ಸರಾಸರಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಇದು ವಿಜ್ಞಾನ, ಇದು ಇತರ ವಿಭಾಗ, ಇದು ಸರಾಸರಿ. ಸೊ ಪ್ರತಿಶತ ನೋಡ್ತಾ ಹೋದಾಗೆ ಇಲ್ಲ ಆನ್ಸರ್ನ ನೋಡ್ತಾ ಹೋದಾಗೆ ವಿಜ್ಞಾನ ವಿಭಾಗದಲ್ಲಿ 60% ಬರ್ತಾರೆ. ಓಕೆ, ಆ್ಯಂಡ್ ಏನೋ ಇದಿದೆಯೋ ಇತರ ವಿಭಾಗ ಅಂತ ಇದೆಯಲ್ವಾ, ಸೊ ಅದರಲ್ಲಿ ನಾವು ನೋಡ್ತಾ ಹೋದಾಗೆ ಅದು ಬರ್ತಕ್ಕಂಥದ್ದು 40% ಆಗಿರುತ್ತೆ. ಇತರ ಬಂದು 40, ವಿಜ್ಞಾನ ಸೈನ್ಸ್ ಬಂದು 60. ಆ್ಯಂಡ್ ನೆಕ್ಸ್ಟು ಇಲ್ಲಿ ಒಂದು ಟೂತ್ ಪೇಸ್ಟ್ನ ನಿರ್ವಹಣೆ ತಿಳಿಯಲು ಅಭಿಪ್ರಾಯ ಸಮೀಕ್ಷೆ ನಡೆಸ್ತಕ್ಕಂಥದ್ದಾಗುತ್ತೆ. ಒಟ್ಟು 2878 ವ್ಯಕ್ತಿಗಳು ಭಾಗವಹಿಸ್ತಾರೆ. ಅದರಲ್ಲಿ 1652 ಪುರುಷರಾಗ್ತಾರೆ. ಸೊ 1652 ಪುರುಷರಾದರೆ ಅಲ್ಲಿ ಮೇಲ್ ಬರ್ಸ್ತಕ್ಕಂಥದ್ದು ಎಷ್ಟು? 1126 ಜನ. 1226 ಜನ ಇಲ್ಲಿ ಮಹಿಳೆಯರು ಫೀಮೇಲ್ ಬರ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟು 1226 ಮಂದಿ ಟೂತ್ ಪೇಸ್ಟ್ಗೆ ವಿರುದ್ಧ ಮತವನ್ನು ನೀಡ್ತಕ್ಕಂಥದ್ದಾಗಿರುತ್ತೆ. ಅವರಲ್ಲಿ 796 ಜನ ಪುರುಷರಾದರೆ ಉಳಿದಿರ್ತಕ್ಕಂಥದ್ದು ಎಷ್ಟು? 796. 1226ರಲ್ಲಿ 796 ಆದರೆ ಉಳಿದಿರ್ತಕ್ಕಂಥ 430 ಜನ. 430 ಜನ ಇವರು ಫೀಮೇಲು ವಿರುದ್ಧ ಮತವನ್ನು ಕೊಡ್ತಕ್ಕಂಥದ್ದು. 1510 ಮಂದಿ ಹೊಸ ಪೇಸ್ಟ್ ಪರವಾಗಿ ಮತವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇವರು 1500 ಹೊಸದಾಗಿ ಮಾಡ್ತಕ್ಕಂಥದ್ದು. 41 ಮಹಿಳೆಯರು ತಮ್ಮ ಯಾವುದೇ ಅಭಿಪ್ರಾಯವನ್ನು ನೀಡಲಿಲ್ಲ. ಟೂತ್ ಪೇಸ್ಟ್ ಮೆಚ್ಚಿದ ಪುರುಷರ ಪ್ರತಿಶತವನ್ನು ಕೇಳಿದರೆ. ಸೊ ಈ ರೀತಿ ತೊಗೊಂಡು ನೀವು ಆನ್ಸರ್ನ ಮಾಡ್ತಾ ಹೋದಾಗೆ ನಿಮಗೆ ಬರ್ತಕ್ಕಂಥದ್ದು ಆನ್ಸರ್ ಎಷ್ಟು ಅಂತ ಹೇಳಿದರೆ ಪ್ರತಿಶತ ಬರ್ತಕ್ಕಂಥದ್ದು ಟೋಟಲ್ ಆಗಿ 50% ಆಗಿರ್ತಕ್ಕಂಥದ್ದು. ಆಪ್ಷನ್ ಡಿ 50% ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದೇ ಥರ ಸೇಮ್ ಹೋದ ವರ್ಷ ಕರ್ನಾಟಕದ 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳ ಔಟ್ಡೋರ್ ಕ್ಲಿನಿಕ್ಗಳಿಗೆ ತಂದ ರೋಗಿಗಳಲ್ಲಿ ಹೆಚ್ಚು ಅಂದರೆ 45% ಕ್ಯಾನ್ಸರ್ ಇದ್ದವರೆಂದು ತಿಳಿದು ಬಂತು. ಬೆಂಗಳೂರು ನಗರದ ರೋಗಿಗಳಲ್ಲಿ ಕ್ಯಾನ್ಸರ್ ಇರುವವರ ಬಗ್ಗೆ ಏನು ಹೇಳಬಹುದು ಅನ್ನೋದು ಪ್ರಶ್ನೆ ಆಗಿದೆ. ಆಪ್ಷನ್ ಹೀಗಿದೆ: ಭಯ ಹುಟ್ಟಿಸುವಷ್ಟು ಹೆಚ್ಚು ಆಗಿರಬೇಕು, 45%ಗಿಂತ ಕಡಿಮೆಯಾಗಿರಬೇಕು, 45%ಗಿಂತ ಸಮವಾಗಿರಬೇಕು, ಸಿಂಧುವಾದ ನಿರ್ಧಾರಕ್ಕೆ ಬರಲು ತೊಟ್ಟಿರುವ ದತ್ತಾಂಶ ಸಾಲದು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಏನು ಪ್ರಶ್ನೆ ಇದೆ? ಹೋದ ವರ್ಷ ಕರ್ನಾಟಕದಲ್ಲಿ 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಟ್ಡೋರ್ ಕ್ಲಿನಿಕ್ಗಳಿಗೆ ತಂದಂಥ ರೋಗಿಗಳಲ್ಲಿ ಹೆಚ್ಚು ಅಂದರೆ 45% ಕ್ಯಾನ್ಸರ್ ಇದ್ದವರು ತಿಳಿದು ಬಂದಿದೆಯಂತೆ. ಸೊ ಹಾಗಾಗಿ ಬೆಂಗಳೂರು ನಗರ ರೋಗಿಗಳಲ್ಲಿ ಕ್ಯಾನ್ಸರ್ ಇರುವವರ ಬಗ್ಗೆ ಏನು ಹೇಳ್ಬಹುದು ಅಂತ ಕೇಳಿದರೆ, ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಒಂದು ಮಾಹಿತಿ, ನಿಖರವಾದ ಒಂದು ಮಾಹಿತಿ ಇರೋದಿಲ್ಲ. ಜಸ್ಟ್ ಒಂದು ಪಾಯಿಂಟಲ್ಲಿ ನಾವೆಲ್ಲನೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಒಂದು ವಸ್ತುವಿನ ಬೆಲೆ ಮೊದಲು 25% ಹಿಡಿದು ಮತ್ತೆ 33% ಏರಿತು. ಬೆಲೆಯಲ್ಲಿನ ಹೆಚ್ಚಳ ಮೂಲ ಬೆಲೆಯೊಂದಿಗೆ ಹೋಲಿಸಿದಾಗ ಎಷ್ಟು ಅಂತ ಕೇಳಿದರೆ, ನೋಡಿ ಸ್ನೇಹಿತರೆ, ಯಾವುದೋ ಒಂದು ವಸ್ತುವಿನ ಬೆಲೆ ಎಷ್ಟು 25% ಜಾಸ್ತಿ ಅಂತ ಹೇಳಿದರೆ, 25% ಇಳಿದಿದೆ ಅಂತ ಹೇಳಿದರೆ, ಒಂದು ವಸ್ತುವಿನ ಬೆಲೆ ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಒಂದು 100 ರೂಪಾಯಿಂದ ತೊಗೊಳ್ಳೋಣ, ಹೌದಾ? ಒಂದು 100 ರೂಪಾಯಿ ಅಂತ ತೊಗೊಂಡ್ರೆ ಅಲ್ಲಿ ಬೆಲೆ ಇಳಿದಾಗ ಎಷ್ಟಾಯಿತು? 75 ರೂಪಾಯಿ ಆಯಿತು. 25% ಇಳಿತು ಅಂತ ಹೇಳಿದಾಗ 75 ರೂಪಾಯಿ ಆಗುತ್ತೆ. 100 ರೂಪಾಯಿ ತಗೊಂಡ್ರೆ 75 ಆಯಿತು. ಅದೇ 75 ಆಯಿತು ಅಂದಾಗ 33/1/3 ಏರಿತು ಅಂತ ಹೇಳಿದರೆ, ನೋಡಿ 33 1/3 ಏರಿತು ಬರ್ಕೊಳ್ಬೋದಾ? 100/3 ಅಂತಕ್ಕಂಥದ್ದು ಬರ್ಕೊಳ್ಬೋದಾ? ಸೊ ಹೆಚ್ಚಿತ್ತು ಅಂತ ಹೇಳಿದರೆ, ಸೊ ನೋಡಿ % ಜಾಸ್ತಿ ಆಯಿತು. ಸೊ 75 ರೂಪಾಯಿಗೆ ಇರತಕ್ಕಂಥದ್ದು ಬೆಲೆ 100/3 ಅಷ್ಟು ಹೆಚ್ಚು ಅಂದರೆ ಎಷ್ಟಾಗುತ್ತೆ ಅಲ್ಲಿಗೆ? ಇದು ಕ್ಯಾನ್ಸಲ್ ಆಯಿತು. 325 ಹೌದಾ? ಸೊ ಅಲ್ಲಿಗೆ ಎಷ್ಟಾಯಿತು? 25 ಆಯಿತು. ಜಾಸ್ತಿ ಆಗಿದೆ ಎಷ್ಟು? 25. ಸೊ ಫಸ್ಟ್ ಇದೆಷ್ಟು? 75 ರೂಪಾಯಿ ಇತ್ತು, 25 ರೂಪಾಯಿ ಜಾಸ್ತಿ ಆಯಿತು. ಸೊ ಟೋಟಲಾಗಿ ಎಷ್ಟು? 100 ಆಯಿತು. ಅದರ ಒಂದು ನಿಖರದ ಬೆಲೆ ಎಷ್ಟಿದೆ? ಮೊದಲೇ ಇದಿರ್ತಕ್ಕಂಥದ್ದು 100. ಸೊ ಇಲ್ಲಿ ಯಾವುದೇ ಒಂದು ಹೆಚ್ಚು ಕಡಿಮೆ ಆಗಿಲ್ಲ. 25% ಇಳಿಸಿ 33.1/3 ಹೆಚ್ಚಿಸಿದ್ರು ಸಹ ಅಲ್ಲಿ ಯಾವುದೇ ಒಂದು ಹೆಚ್ಚಳ ಅಥವಾ
ಕಡಿಮೆ ಆಗಲಿ ಆಗೋದಿಲ್ಲ, ಸೇಮ್ ಇರುತ್ತೆ. ಹಾಗೆ ಆನ್ಸರ್ ಆಪ್ಷನ್ ಬಿ 0% ಅಂತಕ್ಕಂಥದ್ದು. ಈ ಸಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ಈ ರೀತಿ ಇದೆ. ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಡ್ಯಾಶ್ ಅನ್ನು ಉಪಯೋಗಿಸುತ್ತದೆ. MICR, ಮಾರ್ಕ್ ಸೆನ್ಸಿಂಗ್, ಪೋರ್ಟ್ ಎ, ಪಂಚ್ ಮೇಲ್ನ ಯಾವುದು ಅಲ್ಲ. ಸೊ ಉತ್ತರ ಬಂದು ಆಪ್ಷನ್ ಸಿ ಪೋರ್ಟ್ ಎ ಪಂಚ್. ಸೊ ಇದು ಬಂದು ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಡ್ಯಾಶ್ ಅನ್ನು ಉಪಯೋಗಿಸುತ್ತದೆ. ಪೋರ್ಟ್ ಎ ಪಂಚ್. ಸೀರಿಯಲ್ ಎಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಈ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ. ಸೀರಿಯಲ್ ಎಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಈ ಕೆಳಗಿನ ಯಾವುದನ್ನು ಉಪಯೋಗಿಸ್ತಾರೆ. ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಮ್ಯಾಗ್ನೆಟಿಕ್ ಡಿಸ್ಕ್, ಕೋರ್ ಮೆಮೊರಿ, ಮ್ಯಾಗ್ನೆಟಿಕ್ ಟೇಪ್. ಆನ್ಸರ್ ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಟೇಪ್. ನೆರೆ ಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳಲ್ಲಿ ಒಂದು ಡ್ಯಾಶ್ ಆಗಿದೆ. ಒದ್ದೆ ಜಮೀನುಗಳನ್ನು ನಿರ್ವಹಿಸುವುದು, ಚರಂಡಿ ವ್ಯವಸ್ಥೆಯಲ್ಲಿ ಸುಧಾರಣೆ, ಹರಿಯುವ ಸ್ಥಿತಿಗಳನ್ನು ಸುಧಾರಿಸುವುದು, ಜಲಾಶಯಗಳ ನಿರ್ಮಾಣ. ಸೊ ನೆರೆ ಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನವಂತ ಕೇಳಿದರೆ ಇಲ್ಲಿ. ಸೊ ಆನ್ಸರ್ ಒದ್ದೆ ಜಮೀನುಗಳನ್ನು ನಿರ್ವಹಿಸುವುದು, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್, ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಕೆಳಗಿನ ಯಾರು ಉದಾಹರಣೆ. ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಕೆಳಗಿನ ಯಾರು ಉದಾಹರಣೆ. ತೀವ್ರ ವ್ಯವಸಾಯದ ನಿರತರಾದ ರೈತರು, ರಫ್ತು ಮಾಡುವುದಕ್ಕಾಗಿ ಜೈವಿಕ ವ್ಯವಸಾಯ ವೃತ್ತಿ ಮಾಡುತ್ತಿರುವ ರೈತರು, ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನವರು, ಭಾರಿ ಉತ್ಪಾದನೆ ತೊಡಗಿರುವ ಜಾನುವಾರು ಕ್ಷೇತ್ರ ಇಟ್ಟಿರೋರು. ಸೊ ಪರಿಸರ ವ್ಯವಸ್ಥೆಯ ಜನರು ಅಂತ ಅಂದರೆ ಯಾರು ಬರ್ತಾರೆ. ಸೊ ನೋಡಿ ಸ್ನೇಹಿತರೆ, ಪರಿಸರ ವ್ಯವಸ್ಥೆ ಜನರಂತ ಹೇಳಿದರೆ ಆಪ್ಷನ್ ಸಿ ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವಂಥ ಬುಡಕಟ್ಟಿನವರು. ಓಕೆ, ಸೊ ಅಲ್ಲಿ ಯಾವುದೊಂದು ರಫ್ತು ಆಮದು ಮಾಡ್ತಕ್ಕಂಥದ್ದಾಗಿರೋದಿಲ್ಲ, ಉತ್ಪಾದನೆಗೋಸ್ಕರ ಮಾಡ್ತಕ್ಕಂಥದ್ದಾಗಿರೋದಿಲ್ಲ. ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ರಾಷ್ಟ್ರೀಯ ಪರಿಷತ್ತು MHRDಯಿಂದ ಡ್ಯಾಶ್ಗಾಗಿ ಸ್ಥಾಪಿತವಾಯಿತು. MHRD ಒಂದು ಉದ್ದೇಶ ಏನು, ಅದು ಯಾವುದಕ್ಕೋಸ್ಕರ ಸ್ಥಾಪನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದಾದರೆ ಅದು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಾಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸ್ತಕ್ಕಂಥದ್ದಾಗಿರುತ್ತೆ. ಅಗತ್ಯವಿದ್ದರೆ ರಜಾದಿನಗಳಲ್ಲಿ ಕೂಡ ಅಧ್ಯಾಪಕರು ಕರ್ತವ್ಯಕ್ಕೆ ಹಾಜರಾಗಲು ಒಂದು ಖಾಸಗಿ ಶಾಲೆ ಹೇಳುತ್ತದೆ. ರಜಾದಿನಗಳಿಗೆ ಕೂಡ ಅವರಿಗೆ ವೇತನ ನೀಡಲಾಗುತ್ತದೆ ಎನ್ನುತ್ತಾ ಈ ಕ್ರಿಯೆಯನ್ನು ಆಡಳಿತ ವರ್ಗ ಕೂಡ ಬೆಂಬಲಿಸುತ್ತದೆ. ಈ ಪರಿಸ್ಥಿತಿಯು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಏನನ್ನು ಸೂಚಿಸುತ್ತದೆ? ವೃತ್ತಿಪರ ಪ್ರಮಾಣಕಗಳ ಕೊರತೆ, ಅಧ್ಯಾಪಕರ ವೃತ್ತಿಪರ ಹಕ್ಕುಗಳಿಗೆ ಗೌರವದ ಕೊರತೆ, ಅಧ್ಯಾಪಕರಲ್ಲಿ ಇದನ್ನು ನಿರಾಕರಿಸುವ ಇಚ್ಛೆಯ ಕೊರತೆ, ಅಧ್ಯಾಪಕರ ದುರವಸ್ಥೆ ಬಗೆಗೆ ಆಡಳಿತ ವರ್ಗದ ನಿರಾಸಕ್ತಿ. ಉತ್ತರ ಆಪ್ಷನ್ ಡಿ ಅಧ್ಯಾಪಕರ ದುರವಸ್ಥೆ ಬಗೆಗೆ ಆಡಳಿತ ವರ್ಗದ ನಿರಾಸಕ್ತಿಯಾಗಿರುತ್ತದೆ. ನೆಕ್ಸ್ಟ್, ಅಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಇದರ ಸರಿಯಾದ ಸಂಕ್ಷಿಪ್ತ ರೂಪ ಯಾವುದು? ಸರಿಯಾದ ಉತ್ತರ ಅಂತ ಹೇಳಿದರೆ ಅದು ಬಂದು ಆಪ್ಷನ್ ಬಿ NUEPA ನ್ಯೂಪಾ ಅಂತಕ್ಕಂಥದ್ದಾಗಿರುತ್ತೆ. ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಶಾಲಾ ಶಿಕ್ಷಣ, ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ನರ್ಸರಿ ಶಿಕ್ಷಣ. ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಉತ್ತರ ಆಪ್ಷನ್ ಸಿ ವೃತ್ತಿಪರ ಶಿಕ್ಷಣ, ಆಪ್ಷನ್ ಸಿ. ವೃತ್ತಿಪರ ಉನ್ನತ ಶಿಕ್ಷಣಾವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ. ಏಕೆಂದರೆ ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ. ಏಕೆಂದರೆ ದೇಶದ ರಾಜಕೀಯ ಗುಂಪುಗಳನ್ನು ಮೆಚ್ಚಿಸಲು ಸಮಾಜದ ಕೆಳಸ್ತರಕ್ಕೆ ಬದುಕಿನ ಉತ್ತಮ ಪ್ರಮಾಣಕವನ್ನು ಇಂದು ಸಾಧ್ಯವಾಗಿದೆ. ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುವುದು, ಇದು ಬಡ ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪ್ರತಿಫಲಿಸುತ್ತದೆ. ಸೊ ಉತ್ತರ ಬಂದು ಆಪ್ಷನ್ ಸಿ ಜನ ಸಮುದಾಯವು ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿಯನ್ನು ಮಾಡುತ್ತದೆ. ಒಬ್ಬ ಅಧ್ಯಾಪಕನಲ್ಲಿರಬೇಕಾದ ಅತ್ಯಂತ ಮುಖ್ಯವಾದ ಗುಣ ಕೆಳಗಿನಲ್ಲಿ ಯಾವುದು ಅಂತ ಕೇಳಿದರೆ ಸಮಯನಿಷ್ಠೆ, ವಿಷಯಗಳ ಮೇಲಿನ ಪ್ರಭುತ್ವ, ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ, ಸಂಘ ಶಕ್ತಿ ಅಥವಾ ಸ್ನೇಹಪರತೆ.
ಅಧ್ಯಾಪಕರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಗುಣ ಯಾವುದಂತ ಹೇಳೋದಾದರೆ ಅದು ಬಂದು ಆಪ್ಷನ್ ಸಿ ವಿಷಯಗಳ ಮೇಲಿನ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ. ಕರಿಕ್ಯುಲಮ್ ಎಂದರೆ ಏನು? ಕರಿಕ್ಯುಲಮ್ ಮೀನ್ಸ್ ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು. ಕಲಿಸುವಿಕೆ ಕಲಿಕೆಯಲ್ಲಿ ಯಾವುದೇ ವಿಧದ ತಂತ್ರಜ್ಞಾನವನ್ನು ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುತ್ತದೆ, ಏಕೆಂದರೆ ಆಪ್ಷನ್ ಸಿ ಕಲಿಯುವವರ ವೈಯಕ್ತಿಕ ಭಿನ್ನತೆಗೆ ತಂತ್ರಜ್ಞಾನದ ಉಪಯೋಗವು ಸೌಕರ್ಯವನ್ನು ಒದಗಿಸುತ್ತದೆ. ವಿದ್ಯಾರ್ಥಿಯು ಹೊಂದಿರಬೇಕಾದ ಅತ್ಯಂತ ಮುಖ್ಯವಾದ ಮತ್ತು ಅಗತ್ಯವಾದ ಲಕ್ಷಣಗಳು ಯಾವುದು? ಸೊ ವಿಷಯಗಳನ್ನು ಬಾಯಿಪಾಠ ಮಾಡಲು ಸಾಮರ್ಥ್ಯ ಅಂತಕ್ಕಂಥದ್ದು ಬೇಕಾಗಿಲ್ಲ. ಸೋಲುಗಳೊಂದಿಗೆ ತಾಳ್ಮೆ ಅಂತಕ್ಕಂಥದ್ದು ನಮಗೆ ಬೇಕಾಗಿರೋದಿಲ್ಲ. ವಿದ್ಯಾರ್ಥಿಯಲ್ಲಿ ಕಲಿಯಲು ಸ್ವಯಂ ಪ್ರಚೋದನೆ ಬೇಕಾಗುತ್ತದೆ. ಆಪ್ಷನ್ ಎ. ತಂತ್ರಜ್ಞಾನದ ಬಳಕೆ ಬಗ್ಗೆ ತರಬೇತಿ ನೀಡಿದ್ದರೂ ಕಲಿಸುವಾಗ ತಂತ್ರಜ್ಞಾನ ಬಳಸಲು ಮುಕ್ತವಾಗಿ ಅಧ್ಯಾಪಕ ಮುಂದೆ ಬರುತ್ತಿಲ್ಲ. ಈ ಸ್ಥಿತಿಗೆ ಕೆಳಗಿನ ಯಾವ ಸನ್ನಿವೇಶದ ಕಾರಣ? ವಿಶ್ವಾಸದ ಕೊರತೆ, ಸೋಲಿನ ಭಯ, ಸೌಕರ್ಯಗಳ ಕೊರತೆ, ಮೇಲಿನ ಎಲ್ಲವೂ. ಉತ್ತರ ಸೋಲಿನ ಭಯ ಬರೋದಿಲ್ಲ ಇಲ್ಲಿ, ಹಾಗಾಗಿ ಮೇಲಿನ ಎಲ್ಲವೂ ಸಹ ಬರೋದಿಲ್ಲ. ಆನ್ಸರ್ ಆಪ್ಷನ್ 1 ವಿಶ್ವಾಸದ ಕೊರತೆ. ಕಾರ್ಯಸೂಚಿ ಹೊಂದಿರುವ ಬೋಧನೆಯು ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದೆ? ಪ್ರಾಥಮಿಕ, ಮಾಧ್ಯಮಿಕ, ನಿರಂತರ, ಕಾರ್ಯಕ್ರಮದ ಮೇಲೆ ಆಧರಿಸಿದ ಬೋಧನೆ. ಉತ್ತರ ಆಪ್ಷನ್ ಬಿ ಮಾಧ್ಯಮಿಕ ಬಲಪಡಿಸುವಿಕೆ. ಸಂವಹನವು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಉತ್ತರ ಆಪ್ಷನ್ ಡಿ ದೊಡ್ಡ ಮತ್ತು ಬಹುವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಅಥವಾ ಏಕಕಾಲದಲ್ಲಿ ಸಂವಹನ ನಡೆಸುವುದು. ಇನ್ಫೋಟೈನ್ಮೆಂಟ್ ಏನನ್ನು ಸೂಚಿಸುತ್ತದೆ? ಉತ್ತರ ಆಪ್ಷನ್ ಸಿ ಮಾಹಿತಿ ಮತ್ತು ಮನರಂಜನೆಯ ವಿಷಯ ಒಳಗೊಂಡಿರುವ. ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕವು ಡ್ಯಾಶ್ ಆಗಿದೆ. ಸಂದೇಶದ ಯೋಜನೆ, ಆಕರ್ಷಕ ವ್ಯಕ್ತಿತ್ವ, ಧ್ವನಿವರ್ಧಕದ ಬಳಕೆ, ಸಂಪರ್ಕಿಸುವವರ ವಯಸ್ಸು. ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕ ಯಾವುದಂತ ಹೇಳಿದರೆ ಅದು ಬಂದು ಆಪ್ಷನ್ ಎ ಸಂದೇಶದ ಯೋಜನೆ. ಸಂವಹನ ವಾಹಿನಿ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಬಳಸಿದ ಮಾಧ್ಯಮ, ಸಂದೇಶದ ವಿಷಯ, ಸಂದೇಶದಲ್ಲಿನ ಗದ್ದಲ, ಸಂದೇಶದಲ್ಲಿನ ಸಿಗ್ನಲ್ಗಳು. ಉತ್ತರ ಆಪ್ಷನ್ 1 ಬಳಸಿದ ಮಾಧ್ಯಮ. ಅಂತರ್ವೈಯಕ್ತಿಕ ಸಂವಹನ ಎಂದರೆ ಅದು ಬಂದು ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನೇ ಸಂಪರ್ಕವಿರಿಸಿಕೊಂಡಾಗ. ಮುಖ್ಯವಾಗಿ ಡ್ಯಾಶ್ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವಗ್ರಾಮದ ಪರಿಕಲ್ಪನೆ ಸಮ್ಮತಿಗೊಳಿಸಿದೆ. ಉತ್ತರ ಆಪ್ಷನ್ ಸಿ ಸಂವಹನ. ಎ ಇಂದ ಡಿ ವರೆಗೆ ಗುರುತಿಸಲಾದ 4 ಪದಗಳಲ್ಲಿ 3 ಸಮರೂಪಿಗಳಾಗಿದ್ದು 1 ಸಮರೂಪಿ ಅಲ್ಲ. ಸಮರೂಪಿ ಅಲ್ಲದನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಎ ಆಗಸ್ಟ್ ಅಂತ ಹೇಳಿದರೆ, ಬಟ್ ಇದು ಯಾವ ಹ್ಯಾಂಗಲಿಂದ ಅಂತಕ್ಕಂಥದ್ದು ಡೆಫಿನೆಟ್ ಆಗಿ ಇಲ್ಲ. ಸೊ ಯಾಕಂತ ಹೇಳಿದರೆ ನಾವು 31, 32 ತೊಗೊಳ್ತಾ ಹೋದಾಗೆ ಈ ಒಂದು ಆಗಸ್ಟ್, ಅಕ್ಟೋಬರ್ ನಾವು ನೋಡ್ತಾ ಹೋದರೆ ಆಗಸ್ಟ್ ಬರುತ್ತೆ 31, ಸೆಪ್ಟೆಂಬರ್ ತಗೊಂಡ 30, ಅಕ್ಟೋಬರ್ ಬರ್ತಕ್ಕಂಥ 31, ನವೆಂಬರ್ ಬರ್ತಕ್ಕಂಥ 30. ಸೊ ಹಾಗೆ 2 30 ಇದೆ, 2 31 ಇದೆ. ಹಾಗಾಗಿ ಇದಕ್ಕೆ ಆನ್ಸರ್ ಆಗಸ್ಟ್ ಅಂತ ಹೇಳಿದರೆ ಕೀ ಆನ್ಸರ್ಸಲ್ಲಿ. ಸೊ ನೀವೇ ನೋಡ್ಕೊಳ್ಬೇಕಾಗುತ್ತೆ. ಇದು ಕೆಳಗೆ ಅಪೂರ್ಣ ವಾಕ್ಯ ಕೊಟ್ಟಿದೆ, ಬಳಿಕ 4 ಸಾಧ್ಯವಾಗುವ ಬದಲಿ ಆಯ್ಕೆಗಳನ್ನು ಕೊಟ್ಟಿದೆ. ಅತ್ಯಂತ ಸೂಕ್ತವಾದ ಆಯ್ಕೆಯಿಂದ ವಾಕ್ಯ ಪೂರ್ಣಗೊಳಿಸಿ. ಬದುಕಿನಲ್ಲಿ ಯಶಸ್ಸನ್ನು ಗಳಿಸಲು ಒಬ್ಬನು ಸೊ ತುಂಬ ಹಣ ಹೊಂದಿರಬೇಕು ಅಂತಕ್ಕಂಥದ್ದು ಬರೋದಿಲ್ಲ. ಪ್ರಭಾವಿ ವ್ಯಕ್ತಿಗಳಿಗೆ ಸಂಪರ್ಕ ಹೊಂದಿರಬೇಕು ಅಂತಕ್ಕಂಥದ್ದು ಸಹ ಬರೋದಿಲ್ಲ. ಇಲ್ಲಿ ಬದುಕಿನಲ್ಲಿ ಯಶಸ್ಸನ್ನು ಪಡ್ಕೋಬೇಕಂತ ಹೇಳಿದರೆ ಹಗಲೊತ್ತು ಕಷ್ಟಪಟ್ಟು ದುಡಿಯೋದ್ರ ಜೊತೆಗೆ ಪ್ರಾಮಾಣಿಕ ಮತ್ತು ನಿಜವಾದ ವ್ಯಕ್ತಿಯಾಗಿರಬೇಕು. ಆಪ್ಷನ್ ಡಿ ಆಗಿರುತ್ತೆ.
ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕುತ್ತಿಗೆ, ಕಾಲರು, ಕೈಗವಸು, ಗ್ಲೌಸನ್ನು ನಾವು ಕೈಗೆ ಹಾಕೊಳ್ತೀವಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಕುತ್ತಿಗೆಗೆ ಹಾಕೊಳ್ತಕ್ಕಂಥದ್ದು ಕಾಲರ್ ಆಗಿರುತ್ತೆ. ಸಾಕ್ಸು ಪಾದ ಅಂತಿದ್ರೆ, ಟೈ ಬಂದು ಶರ್ಟ್ ಅಂತ ಕೊಟ್ಟಿದ್ದಾರೆ, ಕೋಟ್ ಪಾಕೆಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಗ್ಲೌಸ್ ಬಂದು ಕೈಗೆ ಏನಂತ ಕೊಟ್ಟಿದ್ದಾರೆ, ಕೈಗೆ ಹಾಕೊಳ್ತಕ್ಕಂಥ ಒಂದು ವಸ್ತು. ಕುತ್ತಿಗೆ ಅಂತ ಕೊಟ್ಟಿದ್ದಾರೆ, ಕಾಲರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸಾಕ್ಸು ಪಾದ, ಇಲ್ಲಿ ನಮಗೆ ಕಾಲು ಅಂತ ಬರಬೇಕಾಗಿತ್ತು. ಟೈನ ಶರ್ಟ್ ಅಂತ ಕೊಟ್ಟಿದ್ದಾರೆ, ಶರ್ಟ್ ಆದ್ರೂ ಸಹ ಹಾಕೊಳ್ತಕ್ಕಂಥ ಕುತ್ತಿಗೆಗೆ, ಹೌದಲ್ವಾ. ಸೊ ಹಾಗಾಗಿ ಇಲ್ಲೇನು ಕೊಟ್ಟಿದ್ದಾರೆ, ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಇಲ್ಲಿ ಆಪ್ಷನ್ ಬಿ, ಸಾಕ್ಸ್ ಪಾದ ಅಂತಕ್ಕಂಥದ್ದಾಗಿರುತ್ತೆ. ಬಿಕಾಸ್ ಇಲ್ಲಿ ಗ್ಲೌಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ, ಇಲ್ಲಿ ಕುತ್ತಿಗೆ ಬರಲ್ಲ, ಕಾಲರ್ ಈ ಕಡೆ ಬರಬೇಕಾಯಿತು, ಕುತ್ತಿಗೆ ಈ ಕಡೆ ಬರಬೇಕಾಗಿತ್ತು. ಸೊ ಅದು ತಪ್ಪಾಗಿದೆ. ಇನ್ನು ಟೈ ಶರ್ಟ್ ಅಂತ ಕೊಟ್ಟಿದ್ದಾರೆ, ಅದು ಸಹ ತಪ್ಪು. ಕೋಟ್ ಪಾಕೆಟ್ ತಪ್ಪಾಗಿದೆ. ಸಾಕ್ಸು ಪಾದಕ್ಕೆ ಹಾಕೊಳ್ತಕ್ಕಂಥದ್ದು ಸರಿಯಾಗಿದೆ. ಒಂದು ಹಾಸ್ಟೆಲ್ನ 10 ಹುಡುಗರ ಸರಾಸರಿ ವಯಸ್ಸು 14 ವರ್ಷ. ಆದರೆ ಟೋಟಲ್ ಇರ್ತಕ್ಕಂಥ ಎಷ್ಟು, 10 ಹುಡುಗರ ವಯಸ್ಸು 14 ಸರಾಸರಿ ಆದರೆ ಟೋಟಲ್ ಬರ್ತಕ್ಕಂಥ 140 ವರ್ಷಗಳು. ಹೊಸ ಹುಡುಗರ ದಾಖಲಾತಿಯಿಂದ ಸರಾಸರಿ ವಯಸ್ಸು 1 ವರ್ಷ ಕಡಿಮೆ ಆಗುತ್ತೆ. ಅಂದರೆ ಒಂದು ಹುಡುಗ ಸೇರ್ಕೊಳ್ತಾನೆ ಅಂತ ಹೇಳಿದ್ರೆ 11 ಜನ ಸೇರ್ಕೊಳ್ತಾರೆ, ಅಲ್ಲಿಗೆ ಹೊಸ ದಾಖಲಾತಿ ಏನಾಯ್ತದೆ 14 ಇರ್ತಕ್ಕಂಥದ್ದು 1 ವರ್ಷ ಕಡಿಮೆ ಆಗುತ್ತೆ, ಅಂದರೆ 13 ಆಗುತ್ತೆ. ಸೊ ಟೋಟಲಾಗಿ 13 × 11 ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಎಷ್ಟು 143. ಸೊ ನೀವು ಮೈನಸನ್ನು ಮಾಡಿ 3 ಬಂತು. ಸೊ ಅಲ್ಲಿಗೆ ಆ ಒಂದು ಹೊಸ ಹುಡುಗನ ವಯಸ್ಸು 3 ಆಗಿರುತ್ತೆ. ಸೊ ಕೊಟ್ಟಿರೋ ಕೋಷ್ಟಕದಲ್ಲಿ 15 ಗಂಟೆ ಮತ್ತು 29 ಗಂಟೆ ನಡುವೆ ಪ್ರತಿ ವಾರ ಟಿವಿ ವೀಕ್ಷಿಸುವ ಮಹಿಳೆಯರ ಪ್ರತಿಶತವನ್ನು ಲೆಕ್ಕ ಹಾಕಿ. ಸೊ 15 ಎಲ್ಲಿದೆ, ಇಲ್ಲಿದೆ. 15ರಿಂದ 29 ಗಂಟೆ ಟೋಟಲಾಗಿ 66, 81, 48 ಏನಿದೆಯೋ ನೀವು ಇಷ್ಟನ್ನು ಕೂಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಏನಿತ್ತು ಅದು 195 ಆಗಿರುತ್ತೆ. ಟೋಟಲಾಗಿ ಇರ್ತಕ್ಕಂಥ ಹವರ್ಸ್ ಬಂದು ನಿಮಗೆ 300 ಇದೆ. ಸೊ ಅಲ್ಲಿಗೆ 300ಕ್ಕೆ 195 ಆದರೆ ನೋಡಿ, 300 ಗಂಟೆಗೆ 195 ವಾಚ್ ಟೈಮ್ ಆದರೆ 100ಕ್ಕೆ ಎಷ್ಟಾಯಿತು ಅಂತಕ್ಕಂಥದ್ದಾಗಿರುತ್ತೆ. ಸೊ ಇನ್ನೂ ಡಿವೈಡ್ ಮಾಡ್ತಾ ಹೋದಾಗೆ 3 × 3 = 18, 3 × 5 = 15, 65 ಆಯಿತು. ಸೊ ಆನ್ಸರ್ ಬಂದು ಆಪ್ಷನ್ ಸಿ 65. ಆ್ಯಂಡ್ 10 ಕ್ರಮಾನುಗತ ದಿನಗಳಲ್ಲಿ ಒಂದು ಪಟ್ಟಣದಲ್ಲಿ ಬಿದ್ದ ಮಳೆಯ ಪ್ರಮಾಣ ಕೆಳಗೆ ಕೊಟ್ಟಿದೆ. ಕೇಂದ್ರ ಒಲವಿನ ಅತ್ಯಂತ ಸೂಕ್ತವಾದ ಅಳತೆ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಎ ಸರಾಸರಿ ಆಗಿರುತ್ತೆ. ಒಂದು ಕಂಪನಿ ಒಂದು ಗ್ರಾಹಕ ಪರಾಮರ್ಶೆ ಮಾರ್ಗದರ್ಶಕವನ್ನು ಕ್ರಮವತ್ತಾಗಿ ಅಪ್ಡೇಟ್ ಮಾಡಿದೆ. ಮುದ್ರಿತ ದಾಖಲೆಗಳಲ್ಲಿ ಯಾವುದು ಅತ್ಯಂತ ಇತ್ತೀಚಿನದು ಎಂಬುದರ ಕುರಿತು ಕೆಲವು ಸಿಬ್ಬಂದಿಗಳಿಗೆ ಗೊಂದಲವಿದೆ. ಈ ಗೊಂದಲ ನಿವಾರಣೆಗೆ ಈ ಪರಾಮರ್ಶೆ ಮಾರ್ಗದರ್ಶಕದಲ್ಲಿ ಯಾವ ವಿಷಯವನ್ನು ಸೇರಿಸಬೇಕು? ಸೊ ಇಲ್ಲಿರ್ತಕ್ಕಂಥದ್ದೇನು, ಗ್ರಾಹಕ ಪರಾಮರ್ಶೆ, ಒಂದು ಕಂಪನಿಯ ಒಂದು ಗ್ರಾಹಕ ಪರಾಮರ್ಶೆ ಮಾರ್ಗದರ್ಶಕ ಬೇಕಾಗಿರ್ತಕ್ಕಂಥದ್ದು. ಮುದ್ರಿತ ದಾಖಲೆಗಳಲ್ಲಿ ಯಾವುದು ಅತ್ಯಂತ ಇತ್ತೀಚಿನದು ಎಂಬುದರ ಕುರಿತು ಕೆಲವು ಸಿಬ್ಬಂದಿಗಳಿಗೆ ಗೊಂದಲವನ್ನು ಕೊಟ್ಟಿದ್ದಾರೆ ಮುದ್ರಿತ ದಾಖಲೆ ಬಗ್ಗೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಆವೃತ್ತಿ ಸಂಖ್ಯೆ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಸಾಮಾನ್ಯ ಕಾಗದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನು ಓದಬಲ್ಲ ಇನ್ಪುಟ್ ಉಪಕರಣ ಯಾವುದು ಅಂತ ಕೇಳಿದರೆ, ಸೊ ಅದು ಬಂದು OCR ಆಗಿರುತ್ತೆ. OCR ಮೀನ್ಸ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸರ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸರ್. ಸೊ ಇದು ಏನು ಪೇಪರ್ ಮೇಲಿರುತ್ತೋ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಮಾಹಿತಿ ಸಮಗ್ರತೆ ಡ್ಯಾಶನ್ನು ಸೂಚಿಸುತ್ತದೆ. ಮಾಹಿತಿ ಸಮಗ್ರತೆ ಡ್ಯಾಶನ್ನು ಸೂಚಿಸುತ್ತದೆ. ಅದು ಏಕಾಂತತೆ, ಭದ್ರತೆ, ಸಿಂಧುತ್ವ, ಸರಳತೆ. ಉತ್ತರ ಆಪ್ಷನ್ ಸಿ, ಮಾಹಿತಿಯ ಸಿಂಧುತ್ವ. ಹಬ್ಗಿಂತ ನೆಟ್ವರ್ಕ್ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ಚನ್ನು ಹೇಗೆ ಉಪಯೋಗಿಸ್ತಾರೆ ಅಂತಂದರೆ, ನೆಟ್ವರ್ಕ್ ಸಂಚಾರವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಓಕೆ, ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಡ್ಯಾಶ್ ಮಾಡುವುದನ್ನು ನಿರೀಕ್ಷಿಸಿ. ಸಂಶೋಧಕ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಹೊಸ ಸಿದ್ಧಾಂತ ಆಗಿರ್ಬೋದು, ಹೊಸ ತತ್ವ ಆಗಿರ್ಬೋದು, ಒಟ್ಟಿನಲ್ಲಿ ಹೊಸತನ ಸೃಷ್ಟಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಅವನನ್ನು ಸಂಶೋಧಕ ಅಂತ ಕರಿತೀವಿ. 51 ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇದರ ಸಂಕೇತವನ್ನು ನಾವು ಯೂಸ್ ಮಾಡಿಕೊಂಡು ಆನ್ಸರ್ನ ಕಂಡುಹಿಡಬೇಕು. ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ. ಇಟ್ ಮೀನ್ಸ್ ಪ್ರಾಯೋಗಿಕ ಅಂತ ಹೇಳಿದಾಗ ಗುಂಪುಗಳನ್ನು ಹೊಂದಿರತಕ್ಕಂಥದ್ದು. ಚಾರಿತ್ರಿಕ ಅಂತ ಹೇಳಿದಾಗ ಬಾಹ್ಯ ಸಿಂಧುತ್ವ ಬರುತ್ತೆ. ಆ್ಯಂಡ್ ನೆಕ್ಸ್ಟು ತತ್ವಶಾಸ್ತ್ರದ ಅಂತ ಹೇಳಿದಾಗ ಸುಸಂಬದ್ಧತೆ, ವಿವರಣಾತ್ಮಕ ಅಂತ ಹೇಳಿದಾಗ ಸ್ಲ್ಯಾಪ್ಲಿಂಗು. ಶ್ರೇಣೀಕೃತ ಸ್ಲ್ಯಾಂಪಿಂಗನ್ನು ಯಾವಾಗ ಅಂಗೀಕರಿಸಲಾಗುತ್ತದೆ? ಆಪ್ಷನ್ ವಿಶ್ವವು ಸಮರೂಪದಾದಾಗ, ವಿಶ್ವವು ವಿಜಾತಿಯಾದಾಗ, ಆಯ್ದ ಗುಂಪುಗಳ ಅಧ್ಯಯನ ಅಗತ್ಯವಾದಾಗ, ವಿಶ್ವದ ಬಗ್ಗೆ ದತ್ತಾಂಶ ಲಭ್ಯವಿಲ್ಲದಾಗ. ಯಾವಾಗ ಅಂತೇಳಿದರೆ ವಿಶ್ವವು ವಿಜಾತಿಯಾಗಿದ್ದಾಗ. ಆಪ್ಷನ್ ಬಿ.
ದತ್ತಾಂಶಗಳ ಸಂಗ್ರಹ ಮತ್ತು ಸಂಸ್ಕರಣೆಗೆ 1, ಫಲಿತಾಂಶದ ಅರ್ಥ ವಿವರಣೆಗೆ 2, ಸಮಸ್ಯೆ ಗುರುತಿಸುವಿಕೆ 3, ಸಾರ್ವತ್ರಿಕರಣಕ್ಕೆ ತಲುಪುವಿಕೆ 4, ವರದಿ ತಯಾರಿಕೆ 5 ಮತ್ತು ಆಧಾರ ಕಲ್ಪನೆ ರೂಪಿಸುವುದಕ್ಕೆ 6 ಸಂಕೇತ ಕೊಟ್ಟಾಗ ಸಂಕೇತ ಸಂಖ್ಯೆಗಳಲ್ಲಿ ವಿವರಣಾತ್ಮಕ ಸಂಶೋಧನೆ ಸರಿಯಾದ ಹಂತಗಳನ್ನು ಇಲ್ಲಿ ವಿವರಣಾತ್ಮಕ ಸಂಶೋಧನೆಗೆ ಸಂಬಂಧಪಟ್ಟಂಥ ಹಂತಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ 3 ಆಗಿರುತ್ತೆ. ಫಸ್ಟ್ ಬರ್ತಕ್ಕಂಥದ್ದು ಯಾವುದು? ಸಾರ್ವತ್ರಿಕರಣಕ್ಕೆ ತಲುಪ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಆಧಾರ ಕಲ್ಪನೆ ರೂಪಿಸ್ತಕ್ಕಂಥದ್ದು, ಅದಾದ ನಂತರ ದತ್ತಾಂಶ ಸಂಗ್ರಹ ಮತ್ತು ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಅದಾದ ನಂತರ ಫಲಿತಾಂಶದ ಅರ್ಥ ವಿವರಣೆ ಕೊಡ್ತಕ್ಕಂಥದ್ದು, ಅದಾದ ನಂತರ ಬರ್ತಕ್ಕಂಥದ್ದು ಸಾರ್ವತ್ರಿಕರಣಕ್ಕೆ ತಲುಪ್ತಕ್ಕಂಥದ್ದು, 5ನೇದು ಸಮಸ್ಯೆನ ಗುರುತಿಸ್ತಕ್ಕಂಥದ್ದಾಗಿರುತ್ತೆ. ಮಾನಕ ವಿಚಲನೆಗೆ 1, ವ್ಯಾಪ್ತಿಗೆ 2, ಕ್ವಾರ್ಟೈಲ್ ವಿಚಲನೆಗೆ 3, ಸರಾಸರಿ ವಿಚಲನೆ 4 ಸಂಕೇತ ಕೊಟ್ಟಾಗ ವ್ಯತ್ಯಾಸನೀಯತೆ ಅಳತೆಗಳನ್ನು ಸಂಕೇತ ಸಂಖ್ಯೆ ಉಪಯೋಗಿಸಿ ಸರಣಿಯಲ್ಲಿ ಜೋಡಿಸಿ. ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ 1. 2 ಕ್ವಾರ್ಟೈಲ್ ವಿಚಲನೆ, ವ್ಯಾಪ್ತಿಗೆ 2 ಬರುತ್ತೆ, 4 ಒಂದು ಸಂಕೇತ ಕೊಟ್ಟಾಗ 3 ಬಂದು ಕ್ವಾರ್ಟೈಲ್ ವಿಚಲನೆ, 1 ಬಂದು ಮಾನಕ ವಿಚಲನೆಗೆ. ಈ ರೀತಿ ಇದೆ. ಆ್ಯಂಡ್ 55ನೇ ಪ್ರಶ್ನೆ, ಸಂಶೋಧಕನು ಮೂಲ ವಿಷಯದ ಅಧಿಕೃತತೆ ಮತ್ತು ಸಾಚಾತನದ ತನಿಖೆ ನಡೆಸಿದಾಗ ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಆಪ್ಷನ್ ಬಿ, ಬಾಹ್ಯ ವಿಮರ್ಶೆ. ಜೈವಿಕ ವಿಘಟನೆಯವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ 1. ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ 1. ಜೈವಿಕ ವಿಘಟನೆ ಅಲ್ಲದ ಅಂತ ಹೇಳಿದ್ರೆ ಮೀನ್ಸ್ ಪ್ಲಾಸ್ಟಿಕ್ ರೀತಿ. ಪ್ಲಾಸ್ಟಿಕ್ ಏನು ಮಾಡಬೇಕು? ಸುಟ್ಬಿಡೋದ, ರಾಶಿಯಾಗದ, ಹುಗಿಯೋದ. ಇಲ್ಲಿ ಬಿ ಮತ್ತು ಸಿ ಬರೋದಿಲ್ಲ. ಸುಟ್ಬಿಡ್ತಕ್ಕಂಥ ಪುನಃ ಬಳಸುವಂತೆ ಮಾಡ್ತಕ್ಕಂಥ ನೋಡ್ತಾ ಹೋದರೆ ಸುಟ್ಟಾಗೂ ಸಹ ಈ ಒಂದು ವಾಯುಮಾಲಿನ್ಯ ಬರುತ್ತೆ. ಬಟ್ ಪುನಃ ಬಳಸ್ತಕ್ಕಂಥದ್ದು ಮೇನ್ ಆನ್ಸರ್ ಆಗ್ತಕ್ಕಂಥದ್ದು. ಪುನಃ ಯೂಸ್ ಮಾಡದೇ ಇರ್ತಕ್ಕಂಥ ನಾವು ಸುಟ್ಟಾಗ್ತೀವಿ. ಬಟ್ ಅಲ್ಲಿ ಮೇನ್ ಆಗಿ ನಾವು ಪುನಃ ರೀಸೈಕಲ್ ಮಾಡ್ತಕ್ಕಂಥದ್ದಾಗಿರುತ್ತೆ. ರೀಸೈಕಲ್ ಯೂಸ್ ಮಾಡ್ತಕ್ಕಂಥದ್ದು. ಭೂಕಂಪಗಳಿಗೆ ಸಂಬಂಧಿಸಿದ ಡ್ಯಾಶ್ ವಲಯದಲ್ಲಿ ಕರ್ನಾಟಕದ ರಾಜ್ಯ ಇದೆ ಅಂತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ, 2 ಮತ್ತು 3. 58 ವಾಯುಮಾಲಿನ್ಯ ಒಂದು ಸೂಚಕವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಲು ಹೂಗಳು ಬರುತ್ತೆ. ಬಿಕಾಸ್ ಯಾಕಂತಂದ್ರೆ ಕಲ್ಲು ಹೂಗಳು ಎಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಲ್ಲಿ ವಾಯುಮಾಲಿನ್ಯದ ಪ್ರಮಾಣ ಕಡಿಮೆ ಇದೆ ಅಂತ ಅರ್ಥ. ವಾಯುಮಾಲಿನ್ಯ ಪ್ರಮಾಣ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕಲ್ಲು ಹೂಗಳ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಕಲ್ಲು ಹೂ ಇದೆ ಅಂತ ಹೇಳಿದ್ರೆ ಅಲ್ಲಿ ವಾಯುಮಾಲಿನ್ಯ ಕಡಿಮೆ ಇದೆ ಅಂತ, ಕಲ್ಲು ಹೂಗಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ವಾಯುಮಾಲಿನ್ಯ ಜಾಸ್ತಿ ಇದೆ ಅಂತ ಅರ್ಥ. ಸೈನೈಡ್ ವಿಷಕ್ಕೆ ಡ್ಯಾಶ್ ಒಂದು ಪ್ರತಿ ವಿಷವಾಗಿದೆ ಅಂತಕ್ಕಂಥದ್ದಾಗಿದೆ. ಸಲ್ಫೈಡ್, ಪ್ಯಾರಾಸಿಟಮೋಲ್, ಫ್ಲೋರೈಡ್, ಥಯಾಸಲ್ಫೈಡ್. ನೋಡಿ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥದ್ದು ಏನ್ ಥಯೋಸಲ್ಫೈಡ್ ಅಂತ ಥಿಯೋಸಲ್ಫೈಡ್ ಅಂತ ಹೇಳ್ತೀವಿ, ಸೋಡಿಯಂ ಥಿಯೋಸಲ್ಫೈಡ್ ಅಂತ ಹೇಳ್ತೀವಿ. ಸೋಡಿಯಂ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ Na2O3 Na2O3 ಸೋಡಿಯಂ ಥಿಯೋಸಲ್ಫೇಟ್. ಇದು ಒಂದು ಸೈನೈಡ್ ವಿಷಕ್ಕೆ ಪ್ರತಿಯಾಗಿರ್ತಕ್ಕಂಥ ಒಂದು ವಿಷ. ಆಪ್ಷನ್ ಡಿ. ಲಾಸ್ಟ್ ಕ್ವೆಶ್ಚನ್, ಮಾತೃಭಾಷಾ ಬೋಧನಾ ಮಾಧ್ಯಮವಾಗಿರಬೇಕು. ಈ ನಿರ್ಣಯ ಡ್ಯಾಶ್ ನಿಂದ ಅಂಗೀಕೃತವಾಯಿತು. ಉತ್ತರ ಆಪ್ಷನ್ ಬಿ, ವಾರ್ಧಾ ಸ್ಕೀಮ್.